ಏ ಜಿಂಗಲಕ್ಕ ಲಕ್ಕ ಲಕ್ಕ ಸಮಸ್ಯೆ ನಿಮ್ಮದು, ಆ ಸಮಸ್ಯೆನ ಜಾಸ್ತಿ ಮಾಡೋ ಜವಾಬ್ದಾರಿ ನಮ್ಮದು. ಯಾವನ್ರಿ ಅವನು ಲತ್ತೆ ಲೂಸ್ ಅನ್ರಿ ಅವನು. ಅವಕ್ಕೆಲ್ಲ ಮೂಗೊಳಗೆ ಮೊಳೆ ಚುಚ್ಬಿಡ್ಬೇಕು, ಉಸಿರಾಡಕ್ಕೆ ಕಷ್ಟ ಆಗುತ್ತಲ್ಲ, ಅವಾಗ ಮಾತಾಡೋದು ಹೆಂಗೆ ಅಂತ ಗೊತ್ತಾಗುತ್ತೆ ಅವಕ್ಕೆ. ಒಂದು ಕೆಲಸ ಮಾಡಪ್ಪ ನೀನು, ಈ ಹುಣಸೆ ಹಣ್ಣು ಬರುತ್ತಲ್ಲ ನಾಲ್ಗೆಗೆ ಹಾಕೊಂಡು ಚೆನ್ನಾಗಿ ಉಚ್ಕೆ. ನೀವು ಎಡಗೈಯಿಂದ ಮಕ್ಕ ತೊಳ್ಕೊಂತೀರಾ ಅಥವಾ ಬಲಗೈಯಿಂದನಾ? ಎಡಗೈಯಿಂದ. ಇದೇ ನೋಡಿ ನೀವು ಮಾಡ್ತಿರೋಂಥ ತಪ್ಪು. ಎಡಗೈಯಿಂದ ಯಾವತ್ತೂ ನಿಮ್ಮ ಮಕ್ಕನ ತೊಳ್ಕೋಬಾರ್ದು, ಬಲಗೈಯಿಂದ ಯಾವಾಗ ತೊಳ್ಕೊತೀರಾ ಅವಾಗ ನಿಮಗೆ ಲಕ್ಷ್ಮಿ ಒಲಿತಾಳೆ. ಮೊಸರೊಡೆ ಬರುತ್ತಲ್ಲ, ಈ ಮೊಸರೊಡೆ ತಿಂದು ನೀವು ಲವ್ ಮಾಡ್ತಿರೋರಿಗೆ ಐ ಲವ್ ಯು ಅಂತ ಹೇಳಿ. ಅದು ಯಾಕೆ ಒಪ್ಕೊಳ್ಳಲ್ಲ ನಾನು ನೋಡ್ತೀನಿ. ಈ ಮೊಸರೊಡೆ ನನಗಿಷ್ಟ ಆದರೆ ದೇವ್ರಿಗೆ ಇಷ್ಟ ಆದಂಗೆ, ದೇವ್ರಿಗೆ ಇಷ್ಟ ಆದರೆ ಎಲ್ಲದೂ ಒಳ್ಳೇದಾಗುತ್ತೆ. ನೋಡಮ್ಮ, ನಿನ್ನ ಮಗಂದು ಡೈವರ್ಸ್ ಆಗೋ ಜಾತಕ 100%. ನೀನು 1500 ಜನಕ್ಕೆ ಮದುವೆ ಮಾಡಿದ್ರೆ ಒಂದು 1500 ಜನಕ್ಕೂ ಡೈವರ್ಸ್ ಕೊಟ್ಟೇ ಬರೋದು. ನಿಮ್ಮ ಹುಟ್ಟಿದ ದಿನಾಂಕ ಮಾರ್ಚ್ 5 ಅಲ್ವಾ? ನಿಮ್ಮ ಹಲ್ಲು ಸ್ವಲ್ಪ ಈ ರಾಕ್ಷಸರು ಹಲ್ ಥರ ಸ್ವಲ್ಪ ಕೋರೆ ಹಲ್ಲಿದೆ ತಾನೆ? ನಂಗೆ ಗೊತ್ತಿತ್ರಿ, ಅದಕ್ಕೆ ನಿಮಗೆ ದೇವ್ರಂತ ಮನ್ಸಿರೋದು. ಬರ್ದಿಟ್ಟು ಕೇಳಿ, ನೀವು ಮಾಡೋದೆಲ್ಲ ಒಳ್ಳೇದೇ ಆಗುತ್ತೆ. ನಿಮ್ಮ ಫೋನ್ ನಂಬರ್ ಏನಪ್ಪ? 9966. ಸಾಕು ಬಿಡು. ನೀನೆಲ್ಲಾರು ಮದುವೆ ಆದರೆ ನಿನ್ನ ಹೆಂಡ್ತಿ ನಿನ್ನ ಹುಟ್ಟುಹಬ್ಬದ ದಿನನೇ ಕೇಕಿಗೆ ವಿಷಾಕ್ ಸಾಯಿಸ್ಬಿಡ್ತಾಳೆ. 100% ಹೇಳ್ತೀನಿ ಕೇಳಿ. ನಾವು ಯಾವ ಥರ ನಗ್ಯಾಡ್ಕೊಂಡು ಇರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಅದೃಷ್ಟ ನಿಂತಿರುತ್ತೆ. ಕೆಲವರು ಹಾ 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 ಅಂತ ಜೋರಾಗಿ ನಗಾಡ್ತಾರಲ್ಲ, ಅವ್ರ ಬಾಯಿ ದೊಡ್ಡದಾಗಿ ಕಾಣುತ್ತೆ ಜನರಿಗೆ, ಅವಾಗ ಜನರು ಕಣ್ಣಿಗೆ ಬೇಗ ಬೀಳ್ತಾರೆ. ಇನ್ನು ಕೆಲವರು ಹಿ ಅಂತ ನಿಧಾನಕ್ಕೆ ನಗಾಡ್ತಾರೆ, ಅಂಥವ್ರ ಬಾಯಿ ದೊಡ್ಡದಾಗಿ ಕಾಣೋದಿಲ್ಲ, ಹಾಗಾಗಿ ಅವ್ರು ಉದ್ಧಾರ ಆಗ್ತಾರೆ. ಅವ್ರ ನಷ್ಟ ಐಶ್ವರ್ಯ ಸಂಪತ್ತು ಎಲ್ಲದೂ ಹುಡ್ಕೊಂಡು ಬರುತ್ತೆ. ನಾನು ಅವತ್ತೇ ಹೇಳಿಲ್ವೇನಯ್ಯ, ಈ 4, 6 ಅಕ್ಕಪಕ್ಕದಲ್ಲಿ ಇತ್ತು ನಿಮ್ಮ ಫೋನ್ ನಂಬರಲ್ಲಿ ಅಂದರೆ ನೀವು ನಿಮ್ಮ ಲವರ್ನ ಕಳ್ಕೊಂಡು ಈ ಚಲುವಿನ ಚಿತ್ತಾರ ಹೀರೋ ಥರ ಆಗ್ಬಿಡ್ತೀರಾ. ಅಂದರೆ ಅನ್ನೇನೇನೇನೇನು ಅಂತ ಹುಚ್ಚರ ಬಿಡ್ತೀರಾ. ಇವತ್ತು 7ನೇ ಮನೇಲಿ ಶಾರುಖ್ ಖಾನ್, 6ನೇ ಮನೇಲಿ ರಿತಿಕ್ ರೋಷನ್, 4ನೇ ಮನೇಲಿ ನೀವೇ ಇರೋದ್ರಿಂದ ನೀವು ಏನಾದರೂ ಸತ್ಯವರ್ತನ್ ಕ್ರಿಸ್ಟಲ್ ನ್ಯೂಮರಾಲಜಿ ಅಕೌಂಟ್ನ ನೀವೇನಾದರೂ ಇವತ್ತೇ ಫಾಲೋ ಮಾಡಿದ್ರೆ ನೀವು ಅಂಬಾನಿಗಿಂತ ರಿಚ್ ಆಗ್ತೀರಾ. ಎಲ್ಲರೂ ಮಕ್ಕಕ್ಕೂ ಒಂದು ನಮಸ್ಕಾರ. ನಿಮ್ಮ ಫೇವ್ರೇಟ್ ಹೀರೋ ಯಾರ್ರಿ? ರಾಕಿಂಗ್ ಸ್ಟಾರ್ ಯಶ್. ನಿಮ್ಮ ಮನ್ಯಾಗ ರೊಟ್ಟಿ ಯಾರು ಮಾಡಿ ಹಾಕ್ತಾರ್ರಿ? ನಮ್ಮವ್ವ. ನಿಮ್ಮ ಕಾಲೇಜ್ ಫೀ ಯಾರು ತುಂಬ್ತಾರ್ರಿ? ನಮ್ಮಪ್ಪ. ನೀವು ಇಟ್ಟು ಸಣ್ಣಾಗಿಂದ ಹಿಡ್ದಾಗಿಟ್ಟು ದೊಡ್ಡವ್ರನ್ನ ಯಾರು ಮಾಡ್ಯಾರ್ರಿ? ನಮ್ಮವ್ವ ನಮ್ಮಪ್ಪ. ಈಗ ಹೇಳ್ರಿ, ನಿಮ್ಮ ಫೇವ್ರೇಟ್ ಹೀರೋ ಯಾರ್ರಿ? ರಾಕಿಂಗ್ ಸ್ಟಾರ್ ಯಶ್. ಆ ಥರದ್ದು ನನ್ನ ಮನಸ್ಸು ಜ್ಯೋತಿಷ ನನ್ನ ಕಾರಣಂತರ ನನ್ನನ್ನು ಈ ಭೂಮಿಯಲ್ಲಿ ಟಚ್ ಮಾಡೋಕ್ಕಾಗಲ್ಲ. ನನ್ನ ಅಸ್ಟ್ರಾಲಜಿಯಲ್ಲಿ ಈ ಭೂಮಿಲಿ ನನ್ನ ಹತ್ರ ಪೈಪ್ ಪಟ್ಟಿ ಮಾಡ್ಬೇಕಂದ್ರೆ ಈ ಭೂಮಿಗೆ ದೇವ್ರೇ ಎಳೆದ್ಬಿಟ್ಟು ಬರ್ಬೇಕು. ಅಸ್ಟ್ರಾಲಜಿಲಿ ನ್ಯೂಮರಾಲಜಿಲಿ ನನ್ನ ಹತ್ರ ಚಾಲೆಂಜ್ ಮಾಡ್ತೀನಿ ಅಂದರೆ ದೇವರೇ ಬರಬೇಕು. ಅದರಲ್ಲೂ ಕೂಡ ದೇವ್ರ ಹತ್ರ ಪ್ರಾಮಿಸ್ ಮಾಡ್ತೀನಿ, ನೀನು ದೇವ್ರಾಗ್ಬಿಟ್ಟು ನನ್ನ ಹತ್ರ ಜ್ಯೋತಿಷನ ಮಾತಾಡಬೇಡ, ನನ್ನಂಗೆ ಮನುಷ್ಯನಾಗಿ ಮಾತಾಡು, ನೀನಾಗಿ ಗೆಲ್ತೀನಿ ನೋಡ್ತೀನಿ ಅಂತ ದೇವ್ರಿಗೆ ಚಾಲೆಂಜ್ ಮಾಡಾಡ್ತೀನಿ. ನನ್ನ ಸೃಷ್ಟಿ ಬ್ರಹ್ಮನ ಚಾಲೆಂಜ್ ಮಾಡ್ತೀನಿ. ನೀನು ದೇವ್ರಾಗಿ ಬಂದು ಕೂತ್ಕೊಂಡು ಇಲ್ಲಿ ಗಿಮಿಕ್ ಮಾಡಬಾರ್ದು, ನನ್ನಂಗೆ ಮಾತಾಡ್ತೀಯ, 1 to 1 ಮಾತಾಡ್ತೀರಾ, ಮಾತಾಡೋಣ, ನಾವಾಗ ಗೆದ್ದುಬಿಡ್ತೀನಿ ನೋಡೋಣ ಅಂತ ಡಿಸೈಡ್ ಮಾಡಿ ಅಕ್ಕಾಡಿ ಇಳಿತೀನಿ. ಬೇಕಾದ್ರೆ ನನಗಿರೋ ನಂಬಿಕೆ ಅಸ್ಟ್ರಾಲಜಿ ನ್ಯೂಮರಾಲಜಿ ಮೇಲೆ ನನಗೆ. ಯಾಕಂದರೆ ಇದೇ ನನಗೆ ಹೆಸರು ತಂದು ಕೊಟ್ಟಿದೆ, ಇದೇ ಅನ್ನ ಹಾಕಿತೆ, ಇದೇ ನನಗೆ ಸಕ್ಸಸ್ ಕೊಟ್ಟಿದ್ದೆ, ಇದರದಲ್ಲೇ ನಾನು ಬದುಕಿದ್ದೀನಿ. ನಾನು ಯಾವ ದೇವ್ರಿಗೂ ಶಾಂತಿ ಮಾಡಿ ಪರಿಹಾರ ಮಾಡಿ ಬದುಕ್ತವನಲ್ಲ. ಇಷ್ಟು ವರ್ಷ ಹಿಂಗೆ ಆಗುತ್ತೆ ಅಂತ ಹೇಳ್ತಾಯಿದ್ದೀನಿ. ಹಿಂಗೆ ಹೇಳ್ತೀನಿ ಅಂದರೆ ನನಗಿರೋ ತಾಕತ್ತು ಅಸ್ಟ್ರಾಲಜಿ ಮೇಲೆ ನ್ಯೂಮರಾಲಜಿ ಮೇಲೆ. ನನ್ನ ವಾಸ್ತುನ ಇನ್ನೂವರೆಗೂ ಯಾರು ಮಾಡಿಸ್ಕೊಂಡೇ ಇಲ್ಲ. ನನ್ನ ವಾಸ್ತು ಬಗ್ಗೆ ಈ ಪ್ರಪಂಚದಲ್ಲಿ ಮಾಡಿರೋ ವಾಸ್ತು ನಾನು ಒಪ್ಪೋದೂ ಇಲ್ಲ. ಬರ್ಕೊಳ್ಳಿ, 30-40 60-40 ಥರ ಲೇಔಟ್ ವಾಸ್ತು ಮಾಡಿಕೊಟ್ಟಿದ್ದೀನಿ. ಸಕ್ಕದಾಗಿರ್ತದೆ. ನಾನೆಲ್ಲ ಮೂರ್ತ ಇಡಬೇಕಾದ್ರೆ ವೈಬ್ರೇಷನ್ ಗೊತ್ತಿರುತ್ತೆ ನನಗೆ, ಹಿಂಗೆ ಆಗುತ್ತೆ ಗ್ರಹಗಳು ಅಂತ. ಇವ್ರು ಯಾರೋ ಆರ್ಯವರ್ಧನ್ ಗುರೂಜಿ ಅಂತೆ ನೋಡಿ. ಈಗ ಒಬ್ರು ಅಮಾಯಕ ತಾಯಿ ತನ್ನ ಮಗನ ಭವಿಷ್ಯವನ್ನ ಕೇಳಕ್ ಫೋನ್ ಮಾಡ್ತಾರೆ. ಈಗ ನೋಡಿ ನಮ್ಮ ಗುರೂಜಿ ಅವರು ಯಾವ ತರ ಸೊಲ್ಯೂಷನ್ ಕೊಡ್ತಾರೆ ಅಂತ. ನಿಮ್ಮ ಮಗನಿಗೆ ಡೈವರ್ಸ್ ಆಗುತ್ತೆ, 2 ಮದುವೆ ಆಗುತ್ತೆ, ಹಾಳಾಗೋಯ್ತು ಜಾತಕ. 7ನೇ ಮನೇಲಿ ಶನಿ ಇದ್ದಾನೆ, ನೀಚ ಶನಿ. ಗುರು 6ನೇ ಮನೇಲಿ ಇದ್ದಾನೆ, ಮುಂಡ ಮುಚ್ಕೋಯ್ತು ಜಾತಕ. 10ನೇ ಮೇಲೆ ಚಂದ್ರ ಇನ್ನೂ ಯಾಕೆ ಕೊಟ್ಟೋಗಿತ್ತು. ಮದುವೆ 2 ಮದುವೆ ರೆಡ್ ಮಾಡಿ ಕೇಳಿ. ಮೊದಲನೇ ಬುಂಡೆ ಒಳಕೋಯ್ತಲ್ಲ, ಸೊಸೆ ಬಂದೊಳ್ಳೆ ಬಂದ. 7ನೇ ಮನೆ ಚಂದ್ರ ಅಂತಾರೆ. 7ನೇ ಮನೇಲಿ ಚಂದ್ರ ಸಂಜೆ 1:30 ಇರ್ತಾರೆ, ಮಧ್ಯಾಹ್ನ 1:30. ನೀವು ಅವನ ಜೊತೆ ಸೇರಬೇಡಿ, ಅವನ್ನ ಬೇರೆ ಕಳಿಸಿ. ಮಕ್ಳು ಮರಿ ಹುಟ್ಟಿದ್ಮೇಲೆ ಶುರು ಆಗುತ್ತೆ. ಮಕ್ಳು ಮರಿ ಹುಟ್ಟೋವರೆಗೂ ಏನಾದ್ರು ಜಗಳ ಪಗಳ ಆಯ್ತು, ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ, ಬೇಲ್ ತಗೋಬೇಕಾಗತ್ತೆ. ಮನೆಯಲ್ಲವ ಒಂದು 3 ಸ್ಟೋನ್ ಕೊಡ್ತೀನಿ. ಆ ಸ್ಟೋನನ್ನು ನೀರಲ್ಲಿ ಹಾಕೊಂಡು ಸ್ನಾನ ಮಾಡಿ, ತುಂಬ ಒಳ್ಳೇದಾಗುತ್ತೆ. ತಿನ್ನಲ್ಲ ಶನೇಶ್ವರನ್ ಟೆಂಪಲ್ ಹೋಗಿ. ಯಾವಾಗ ತರಿಸ್ಕೈತೀರಾ? ಈ ವ್ಯಕ್ತಿ ಮಾತ್ರ ಬ್ಲೇಮ್ ಮಾಡ್ತಿಲ್ಲ, ಜನರು ಕೂಡ ಇಂಥವನ್ನೆಲ್ಲ ಕೇಳಿ ಕೂಡ ನೀವು ಹೆಂಗೆ ನಂಬ್ತೀರಾ ಈ ಒಂದು 21ನೇ ಶತಮಾನದಲ್ಲೂ. ರೀಸೆಂಟ್ ಆಗಿ ಕಿಚ್ಚ ಸುದೀಪ್ ಅಣ್ಣ ಬಗ್ಗೆ ಏನೋ ನೆಗೆಟಿವ್ ಆಗಿ ಹೇಳಿ ಅದಕ್ಕೂ ಕೂಡ ಅವರ ಫ್ಯಾನ್ಸ್ಗಳಿಗೆ ಸಾರಿ ಕೇಳಿದ್ರು. ಇಂಥ ವ್ಯಕ್ತಿಗಳನ್ನ ಯಾಕೆ ಸಾಮಾನ್ಯ ಜನಗಳು ನಿಮ್ಮ ತಲೆ ಮೇಲೆ ಹೊತ್ಕೊಂಡು ದೇವತಾ ಮನುಷ್ಯನ ತರ ಇವ್ರನ್ನ ಮೆರೆಸ್ತಾ ಇದ್ದೀರಾ ಅಂತ ಒಂದು ಅರ್ಥ ಆಗ್ತಿಲ್ಲ. ನನ್ಗಿಬ್ರು ಹೆಣ್ಮಕ್ಳು ಗುರುಜಿ. ನನ್ ಜಾತಕದಲ್ಲಿ ಗಂಡ್ ಮಗು ಯೋಗ ಇದೆನಾ ಗುರುಜಿ? ಓಹೋ, ಬಹಳ ದೊಡ್ಡ ಪ್ರಶ್ನೆ. ಗಂಡು ಮಗು ಬೇಕಾ? ಹೌದು ಗುರುಜಿ.
ನಿಮ್ಮ ಮನೇಲಿ ಏನ್ ಮಾಡ್ತಾರೆ? ಮೆಡಿಕಲ್ ಇದೆ ಗುರುಜಿ. ಹೌದಾ? ಯಾವ ಊರು? ನಾರಾಯಣಪೇಟ್ ಅಂತ ಗುರುಜಿ. ಓಕೆ, ನಿಮ್ ಜಾತಕ ಬೇರೆ ತರ ಹೇಳ್ತೇವೆ. ಒಂದು ಹಾಡು ಹೇಳಿ ನೋಡೋಣ, ಹೇಳ್ಬಿಡ್ತೀನಿ. ಆಡ ಗುರುಜಿ. ಸವಿ ಸವಿ ನೆನಪು ಸಾವಿರ ನೆನಪು ಬರಲ್ಲ ಗುರುಜಿ. ಸವಿಸ ನೆನಪು ಸಾವಿರ ನೆನಪು. ಏನಾಗಲಿ ಮುಂದೆ ಸಾಗು ನೀನು, ಅಲ್ವಾ? ಅಲ್ವಾ? ಸುದೀಪ್ದು ಸಂಜೆ ಮತ್ತು ಫಿಲಮ್ದು ಹೇಳ್ತಾ ಇದ್ರ. ಒಳ್ಳೆಯದನ್ನು ಮಾಡಿಸಲು ಕೆಟ್ಟದನ್ನು ಓಡಿಸಲು ಬೇಕೇ ಬೇಕು ಈ ಕ್ಯಾತನಹಳ್ಳಿ ಊರ್ಬಾಗ್ಲು ಸ್ವಾಮೀಜಿ ಆಶೀರ್ವಾದಗಳು. ನೋಡಪ್ಪ ಮಿಥುನ ರಾಶಿ ಕಿರಣ್ ಕುಮಾರ, ಇಲ್ಲಿ ಗಂಟ ಪಟ್ಟ ಕಷ್ಟಗಳು ಅಷ್ಟಿಷ್ಟಲ್ಲ. ನೀನು ಇವತ್ತು ಕೊನೆಯಾಗ್ಬಿಡ್ತಪ್ಪ. ಈ ಕರಿ ಬುಧವಾರಕ್ಕೆ ನಿನ್ನದು ಕಷ್ಟಗಳೆಲ್ಲ ಖಾಲಿ ಆಯ್ತಾವಪ್ಪ. ನೋಡಪ್ಪ ಕಿರಣ್ ಕುಮಾರ, ನಿನಗೆ ಒಳ್ಳೇದಾಗಬೇಕು ಅಂದರೆ ತುಳಸಿ ಕಟ್ಟೆಗೆ ರೌಂಡ್ ಹಾಕ್ಬೇಕಪ್ಪ. ಆಮೇಲೆ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಬೇಕು. ಅಷ್ಟೇ ಅಲ್ಲಪ್ಪ, ನೀನು ಲಗ್ನ ಬೇರೆ ಆಗಿಲ್ಲ. ನಿನಗೆ 30-35 ಆದರೂ ನಿನಗಿನ್ನೂ ಮದುವೆನೇ ಇಲ್ಲಪ್ಪ. ಮದುವೆ ಆಗಬೇಕು ಅಂದರೆ ಪಾರಿವಾಳಗಳಿಗೆ ನೀನು ಮೇವು ಹಾಕ್ಬೇಕಪ್ಪ. ಗೋಧಿ ಹಾಕ್ಬಿಟ್ಟ ಅಂದರೆ ಅನ್ಕೋ, ಸಕ್ಕರೆ ಕಲಸಿ ಗೋಧಿ ಹಾಕ್ಬಿಟ್ರೆ ನಿಂಗೆ ಲಗ್ನ ಫಿಕ್ಸ್ ಅಪ್ಪ. ಲವ್ ಆಗದವ್ರಿಗೂ ಲವ್ ಸಕ್ಸಸ್ ಆಗ್ಬಿಡ್ತೈತೆ ಕಿರಣ್ ಕುಮಾರ, ಕೇಳ್ಕೊ. ಆಮೇಲೆ ನೀನು ಆಟೋಗೆ ಹೋಗೋಕ್ಕಿಂತ ಮುಂಚೆ ಒಂದು ಹಾಡು ಹೇಳ್ಬೇಕಪ್ಪ. ನೀನು ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದ ಕರುಣ ಅಂತ ಆ ತಿರುಪತಿ ದೇವ್ರನ್ನ ನೆನ್ಸ್ಕೊಬೇಕು ನೀನು ಮನ್ಸಲ್ಲಿ ಎತ್ಕೊಂಡ್ಬಿಟ್ರೆ ಒಳ್ಳೆ ಬಾಡಿಗೆ ನಡೀತೈತೆ. ಜಯನಗರದ JP ನಗರ, JP ನಗರದ ವಿಜಯನಗರ, ವಿಜಯನಗರದಿಂದ ಬನಶಂಕರಿ ಅಂತ ಸುತ್ತಾ ಇರ್ತೀಯಪ್ಪ. ಬೆಂಗಳೂರಲ್ಲಿ ನೀನು ಖರ್ಚೆಲ್ಲ ಕಳೆದು 1,500 ದುಡಿತೀಯಪ್ಪ ನೀನು. ಇದು ನಾನು ಹೇಳ್ತಾ ಇಲ್ಲಪ್ಪ, ತಲೆ ಮೇಲೆ ಲಕ್ಷ್ಮಿ ಬಾಯಲ್ಲಿ ಬಂದಂಗೆ ನುಡಿಸ್ತಾ ಇರೋದಪ್ಪ ಕಿರಣ್ ಕುಮಾರ. ನಿನ್ನ ಲವ್ ಸಕ್ಸಸ್ ಆಯ್ತದೆ. ಇವತ್ತೇ ಹೋಗ್ಬಿಟ್ಟು ಬಸವನಗುಡಿಲಿರೋ ಪಕ್ಷಿಧಾಮ ಇದೆಯಲ್ಲ, ಅಲ್ಲೋಗ್ಬಿಟ್ಟು ಗೋಧಿ ಎಲ್ಲ ಹೆರ್ಚ್ಬಿಡೋದಾಗ ಹೋಗಿ ಬ್ರಿಡ್ಜ್ ಕೆಳಗೆ ಪಾರಿವಾಳಗಳು ತಿಂತವೆ. ಸೋನು ಬೀಳೋದೇ ಇಲ್ಲ, ಬಿಯರ್ಡ್ ಇರ್ಲೇಬೇಕು. ನೀವು ಸೋನಿಗೆ ಹಬ್ಬ ಈಗ ಸಮಾಧಾನ ಆಗೋಯ್ತು. ತಾತ ನಿನಗಂತೂ ಈ ಹುಡುಗಿ ಬೇಡವೇ ಬೇಡ. ಏನಕ್ಕಂದ್ರೆ ಈ ಹುಡುಗಿದು ತುಂಬಾ ದೊಡ್ಡ ಮನ್ಸು, ಅದು ಎಲ್ಲಾರ್ದು ಗೊತ್ತು. ಹೇಳೋ ಲವಡಲ್ಲ, ಒಬ್ರ ಟ್ರೋಲ್ ಮಾಡ್ತೀರಾ, ಒಟ್ಟಾಗಿ ಟ್ರೋಲ್ ಮಾಡ್ತೀರಾ? ಫೇಸ್ ಮಾಡಕ್ ನಾವ್ ರೆಡಿ. ನಾವು ಕೂಡ ರೆಡಿ ಕಣೋ. ನಿನಗ್ ಬಾಯಿಗೆ ಕೊಡಕ್ಕೆ ಸ್ವೀಟ್ ನ ಮಾತ್ರ ಅಷ್ಟೇ. ತಲೆ ಕೆಡ್ಸ್ಕೊಂಬೇಡ, ನಾವ್ ನಡ್ಕೊಂಡು ಹೋಗ್ತಾ ಇರುವಾಗ ಹತ್ತನೇ ನಮ್ ನೋಡ್ಕೊಂಡ್ ಬೊಗಳ್ತಾ ಇರುತ್ತೆ. ನೀನು 10 ನಾಯಿನ ಒಂದೇ ಒಂದ್ಸತಿ ನೋಡ್ಬಿಟ್ರೇನೆ ನಿನ್ ಅಕ್ಕ ನೀನ್ ಕೋಮಾ ಸ್ಟೇಜ್ ಹೋದಂಗ್ ಇದೀಯ ನೀನು.